ಈಗ ನನ್ನ ಗಂಡನ ಪರವ ನಾನು ಹೇಳ್ಬೋದಲ್ಲ ಸರ್. ಅಭಿಮಾನಕ್ಕೆ ಹೋಗಿದ್ದಾರೆ ನಮ್ಮ ಮನೆಯವರು. ಕೊಲೆ ಮಾಡ್ತೀನಿ ಅಂದರೆ ಯಾಕೆ ಕರ್ಕೊಂಡು ಹೋಗ್ತಾರೆ ಸರ್? ಕೊಲೆ ಮಾಡ್ತೀನಿ ಅಂದರೆ ಇಷ್ಟೆಲ್ಲ ಇಲ್ಲಿಂದ ಕರ್ಕೊಂಡು ಹೋಗೋಂಥದ್ದು ಏನು ಇದೆ ಸರ್? ಅಲ್ಲಿಂದನೇ ಏನಾದರೂ ಮಾಡ್ಕೋಬೋದೈತಲ್ಲ ಸರ್ ಅವರು. ಅಲ್ಲ, ಕಿಡ್ನಾಪ್ ಮಾಡಿರೋದಂತೂ ಅರವಿಗೆ ಬಂದೇ ಮಾಡಿರ್ತಾರ. ಕೊಲೆ ಓಕೆ, ಕಿಡ್ನಾಪ್ ಇಲ್ಲಿಂದ ಗೊತ್ತಿಲ್ಲ ಸರ್ ನನಗೆ ಅದ್ರ ಬಗ್ಗೆ. ನಮ್ಮ ಮನೆಯವ್ರು ನನ್ನ ಹತ್ರ ಏನು ಮಾತಾಡ್ತಿರ್ಲಿಲ್ಲ ಸರ್. ಫಸ್ಟ್ ಆಫ್ ಆಲ್ ನನ್ನ ಮಾತೇ ಕೇಳ್ತಿರ್ಲಿಲ್ಲ. ಕೇಳ್ರಿ ಸರ್, ಅಕ್ಕಪಕ್ಕ 4 ವರ್ಷದಿಂದ ಕೇಳ್ರಿ ಸರ್, ನಾವ್ ಹೆಂಗ್ ಜೀವನ ಮಾಡ್ತಿದೀವಿ ಅಂತ ಕೇಳ್ರಿ ಸರ್. ತಪ್ಪು ಸರ್, ಯಾರು ಸರಿ ಅಂತ ಹೇಳಲ್ಲ ಸರ್, ತಪ್ಪು. ಅಲ್ಲಿ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ ಸರ್. ಈಗ ನಮ್ಮ ಮನೆಯವ್ರು ಹೋಗಿರೋದೇ ದರ್ಶನ್ ಅವರ ಇದ್ರ ಪರವಾಗಿ ಅಂತ ಹೋದ್ಮೇಲೆ ಈಗ ಎಲ್ಲ ಅವರನ್ನೇ ನೋಡ್ಕೋಬೇಕು ಸರ್. ಅಲ್ಲ, ಈ ಪ್ರಕರಣ ಆಗಿದೆ, ನಿಮ್ಮ ಗಂಡ ಈ ಪ್ರಕರಣದಲ್ಲಿ ಆರೋಪಿ ಆಗಿದ್ದಾರೆ, ನಿಮ್ ಗಂಡನ ಪರವಾಗಿ ನಿಲ್ತೀರಾ ಹೆಂಗೆ? ಹ್ಞೂ ಸರ್, ನಿಲ್ತೀವಿ ಸರ್. ನನ್ನ ಮಗಳಿಗೆ ನಮಗೆ ಯಾರು ಇಲ್ಲ ಸರ್, ಅವರೇ. ಈಗ ಯಾವುದೋ ಒಬ್ಬ ಹೀರೋ ವೈಯಕ್ತಿಕ ವಿಚಾರಕ್ಕೆ ಈ ರೀತಿ ಅಭಿಮಾನಿಗಳನ್ನ ಅಥವಾ ಅಭಿಮಾನಿಗಳ ಸಂಘದ ಅಧ್ಯಕ್ಷನ ಬಳಸ್ಕೊಂಡು ಅವ್ರ ಕುಟುಂಬನೂ ನೋಡಿದೆ, ಈ ರೀತಿ ಕುಟುಂಬಗಳು ಬೀದಿ ಪಾಲಾಗೋದಕ್ಕೆ ಅಥವಾ ಆರ್ಥಿಕವಾಗಿ ಎಷ್ಟು ಸಂಕಷ್ಟ ಇದ್ದು ಕಾನೂನು ಹೋರಾಟ ಮಾಡೋದಕ್ಕೆ ಗೊತ್ತಿಲ್ಲದೆ ಇರೋ ಪರಿಸ್ಥಿತಿಯಲ್ಲಿದ್ದಾರೆ, ಅದಕ್ಕೇನ್ ಹೇಳ್ತೀರಾ ಅಂತ ಹೇಳಿ? ವೈಯಕ್ತಿಕ ವಿಚಾರಗಳಿಗೆ ಹೀರೋಗಳು ಈ ರೀತಿ ಅಭಿಮಾನಿಗಳನ್ನ ಬಳಸ್ಕೊಂಡು ಮಾಡಬಾರ್ದು ಸರ್. ಈಗ ನಾವು ದುಡ್ಕೊಂಡು ತಿಂತಿದೀವಿ ಸರ್. ಈಗ ಏನು ಮಾಡ್ದಲೇ ನಮ್ಮ ಬಗ್ಗೆ ಮಾತಾಡ್ತಾರೆ ಸರ್. ಚೆನ್ನಾಗಿದ್ರೆ ಮಾತಾಡ್ತಾರೆ, ಇಷ್ಟೆಲ್ಲ ಬಂದ್ರೆ ಬಿಡ್ತಾರ ಸರ್? ಈಗ ನಮ್ಮ ಮನೆಯಲ್ಲೇ ನನ್ನ ಮನೆಯವ್ರ ಸಂಬಳ ಅನ್ಕೊಂಡು ನಾನು ಜೀವನ ಮಾಡ್ತಿರ್ಲಿಲ್ಲ ಸರ್. ನಾನು ಪಾರ್ಲರ್ ಮಾಡ್ತಿದ್ದೆ, ದುಡ್ಕೊಂಡು ತಿಂತಿದ್ದೆ. ಏನು ಮನೆ ಗಂಡ ನನ್ನ ಮಗಳಿಗೆ ತಂದೆ ಆಗಿರಲಿ ಅಂತ ಅಷ್ಟೇ ಸರ್ ಬಯಸಿರೋದು ನಾನು. ಅಷ್ಟು ಬಿಟ್ಟರೆ ನಾನು ಯಾವ ಥರದ್ದು ಅವರಿಗೆ ಏನು ತತ್ತೀಯಾ, ಏನು ಮಾಡ್ತಿದ್ದೀಯ, ಎಲ್ಲಿ ಹೋಗಿದೆಯಾ ಅಂತ ನಾನು ಕೇಳ್ತಿರ್ಲಿಲ್ಲ ಸರ್. ಎಷ್ಟು ವರ್ಷದಿಂದ ದುಡಿತಾ ಇರ್ಲಿಲ್ವಾ? ಹೋಗ್ತಿದ್ರು ಸರ್, ಗಾಡಿಗೆಲ್ಲ ಹೋಗ್ತಿದ್ರು, ಬರ್ತಿದ್ರು. ನಾನು ಹಿಂಗೆ ಹೋಗ್ಬೇಕು, ಹಿಂಗೆ ಬರಬೇಕು ಅಂತ ಏನು ನನಗೆ ಅವರು ಇದು ಮಾಡ್ತಿರ್ಲಿಲ್ಲ ಸರ್. ಎಷ್ಟು ವರ್ಷದಿಂದ ಒಡನಾಟ ಇತ್ತು ದರ್ಶನ್? ಅವ್ರು ನನ್ನ ಮದುವೆಗಿಂತ ಮುಂಚೆಯಿಂದನೂ ಇತ್ತು ಸರ್. ಮುಂಚೆಯಿಂದನೂ ಇತ್ತು ಸರ್. ಅವ್ರು 14 ಹೋಗುವ ಮುಂಚೆ ಶನಿವಾರ ನೀವು ಏನು ಮಾತಾಡಿದ್ರ? ಎಷ್ಟು ಗಂಟೆಗೆ? ಇಲ್ಲ ಸರ್, ಅವರು ಬೆಳಗಿನ ಜಾವ ಹೋಗಿದ್ದು ಸರ್. ಅವ್ರ ಗಾಡಿಗೆ ಹೋಗ್ತಾರೆ ಅಂತಾನೆ ನಾವು ಅದೇ ಇದ್ರ ಮೇಲೆ ಇರೋದು ಸರ್. ಅದಕ್ಕಿಂತ ಮುಂಚೆ ಬಾಡಿ ಗಾರ್ಡ್ ಏನೋ ಫೋನ್ ಮಾಡಿದ್ರು, ಮಾತಾಡ್ತಿದ್ರು? ಇಲ್ಲ ಸರ್, ಅವ್ರ ಫೋನ್ನ ಮಾತಾಡ್ತಿರ್ತಾರೆ ಸರ್, ಭಾಳ ಮಾತಾಡ್ತಿರ್ತಾರೆ. ಅದ್ರ ಬಗ್ಗೆ ನಾವು ಗಮನ ತಗೊಂಡಿಲ್ಲ ಸರ್. ದರ್ಶನ್ ಬಾಡಿ ಗಾರ್ಡ್ ಏನೋ ಫೋನ್ ಮಾಡಿ? ಇಲ್ಲ ಸರ್, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್, ಏನು ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ. ಅವತ್ತೇನು ಪ್ರಕರಣ ಆಯ್ತಲ್ಲ, ಅವತ್ತು ಹೋಗುವಾಗ ಅಥವಾ ಅಲ್ಲಿಗೆ ಹೋದಾದ್ಮೇಲೆ ಆಗ್ಲಿ ನಿಮ್ಗೆ ಕಮ್ಯುನಿಕೇಟ್ ಮಾಡ್ಲಿಲ್ಲ? ಇಲ್ಲ ಸರ್, ನನಗೇನು ಹೇಳಲ್ಲ ಸರ್ ಅವರು. ನನಗೇನು ಹೇಳಲ್ಲ ಸರ್. ಅವರು ಹೊರಟ್ರು ಅಂದರೆ ಹೋಗ್ತಾರೆ ಸರ್, ಬರ್ತಾರೆ ಸರ್. ಏನೋ ನೈಟ್ ಲೇಟ್ ಆಯಿತು ಅಂದರೆ ಫೋನ್ ಮಾಡ್ತೀನಿ ಸರ್ ನಾನು. ಅವರು ಫೋನ್ ಮಾಡಿದ್ರು, ನಾನು ಬರಲ್ಲ ಕಣಮ್ಮ, ಗಾಡಿಗೆ ಬಂದಿದ್ದೀನಿ ಅಂತ. ಸರಿ ಸರ್, ಆಯಿತು ಅಂತೇಳಿ ನಾನು ಇದು ಮಾಡಿದೆ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.